ಕೊಪ್ಪಳದಲ್ಲಿರುವಂಥ ಹಿರೇಹಳ್ಳ ಜಲಾಶಯ ಭರ್ತಿಯಾಗುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸದ್ಯ ನೀರಿನ ಪ್ರಮಾಣ, ಒಳಹರಿವಿನ ಪ್ರಮಾಣ ಜಾಸ್ತಿ ಇದೆ ಜಲಾಶಯಕ್ಕೆ. ಇದು ಸಣ್ಣ ಡ್ಯಾಮ್, ಇದು 1.67 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯ. ಇದು ಇನ್ನು 2 ಅಡಿ ನೀರು ಹರಿದು ಬಂದರೆ ಜಲಾಶಯ ಭರ್ತಿಯಾಗುತ್ತೆ. ತುಂಗಭದ್ರಕ್ಕೆ ಹೋಗೋ ಹೂಳು ತಡೆಗೆ ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಕಡಿಮೆ ಸಂಗ್ರಹ ಸಾಮರ್ಥ್ಯದ ಜಲಾಶಯ ಸದ್ಯ ಭರ್ತಿಯಾಗಿದೆ. ಇನ್ನು 2 ಅಡಿ ನೀರು ಹರಿದು ಬಂದರೆ ಸಂಪೂರ್ಣ ಜಲಾಶಯ ಭರ್ತಿಯಾಗುತ್ತೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಬಹುತೇಕ ಜಲಾಶಯಗಳು ಖಾಲಿ ಇದ್ದರೆ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿ ಇರತಕ್ಕಂಥ ಹಿರೇಹಳ್ಳ ಜಲಾಶಯಕ್ಕೆ ಈಗಾಗಲೇ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ನಾನು ದೃಶ್ಯದಲ್ಲಿ ನಿಮಗೆ ಬಲಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಹಿರೇಹಳ್ಳ ಜಲಾಶಯ ಭರ್ತಿಗೆ ಕೇವಲ ಇನ್ನೂ 2 ಅಡಿ ಮಾತ್ರ ಬಾಕಿ ಇರತಕ್ಕಂಥ ಜಲಾಶಯ ಏನು 543 ಅಡಿಯಷ್ಟಿದೆ. ಈಗಾಗಲೇ ಜಲಾಶಯಕ್ಕೆ 541 ಅಡಿಯಷ್ಟು ನೀರು ಬಂದಿರತಕ್ಕಂಥ ಕೇವಲ ಜಲಾಶಯ ಭರ್ತಿ ಆಗಲಿಕ್ಕೆ ಇನ್ನೂ 2 ಅಡಿ ಮಾತ್ರ ನೀರು ಸಾಕು. ಇದರಿಂದಾಗಿ ಸಹಜವಾಗಿಯೇ ರೈತರು ಸಂತಸಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಹಲವು ದಿನಗಳಲ್ಲಿ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಆದರೆ ಕಳೆದ 1 ತಿಂಗಳ ಹಿಂದೆ ಏನು ಗದಗ ಜಿಲ್ಲೆಯ ಒಂದಿಷ್ಟು ಗ್ರಾಮಗಳು ನೀರು ಈ ಒಂದು ಜಲಾಶಯಕ್ಕೆ ಬರ್ತದೆ. ಮತ್ತೊಂದು ಕಡೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಯಲಬುರ್ಗಾ ತಾಲೂಕಿನ ಗ್ರಾಮಗಳ ನೀರು ಈ ಜಲಾಶಯಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯ ಈಗಾಗಲೇ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಜಲಾಶಯ ಒಟ್ಟು 1.67 TMC ಸಂಗ್ರಹ ಸಾಮರ್ಥ್ಯದ ನೀರನ್ನು ಹೊಂದಿರತಕ್ಕಂಥದ್ದು. ಜಲಾಶಯದಲ್ಲಿ ಸದ್ಯಕ್ಕೆ 1.017 TMC ಅಷ್ಟು ನೀರು ಸಂಗ್ರಹವಾಗಿದೆ. ಇನ್ನೂ 2 ಅಡಿಯಷ್ಟು ಬಂದರೆ ಜಲಾಶಯದಿಂದ ನದಿಗೆ ನೀರನ್ನು ಬಿಡಲಾಗ್ತದೆ. ಮತ್ತೊಂದು ಕಡೆ ಕಾಲುವೆಗಳಕ್ಕೂ ಕೂಡ ನೀರನ್ನು ಬಿಡಲಾಗ್ತದೆ. ಈ ಒಂದು ಜಲಾಶಯ ಏನಿದೆ, ಈ ಒಂದು ಜಲಾಶಯ ಭರ್ತಿ ಆದರೆ ಸುಮಾರು 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯೋ ನೀರು ಆಗಿರ್ಬೋದು. ಮತ್ತೊಂದು ಕಡೆ ಕೃಷಿ ಚಟುವಟಿಕೆ ಕೂಡ ಈ ಒಂದು ಜಲಾಶಯದ ನೀರನ್ನು ರೈತರಿಗೆ ಬಿಡಲಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಏನಂತಂದ್ರೆ ರೈತರಿಗೆ ಈಗಾಗಲೇ ಮುಂಗಾರು ಕೂಡ ದುರ್ಬಲವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಹುತೇಕ ಏನು ನೀರಿನ ಕೊರತೆ ಉಂಟಾಗಿದೆ. ಹೀಗಾಗಿ ಈ ಬಾರಿ ಈ ಒಂದು ಜಲಾಶಯದಿಂದ ಕುಡಿಯೋ ನೀರಿಗೆ ಮಾತ್ರ ಈ ಒಂದು ಜಲಾಶಯದ ನೀರನ್ನು ಬಳಕೆ ಮಾಡಿಕೊಳ್ಳಲಾಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಜಲಾಶಯ ಸಂಪೂರ್ಣವಾಗಿ ಭರ್ತಿಗೆ ಇನ್ನೇನು ಕೇವಲ 2 ಅಡಿಯಷ್ಟು ಮಾತ್ರ ನೀರಿರ್ತಕ್ಕಂಥ ಜಲಾಶಯ. ಒಟ್ಟು 6 ಗೇಟ್ಗಳನ್ನು ಕೂಡ ಈಗಾಗಲೇ ಜಲಾಶಯ ಹೊಂದಿರತಕ್ಕಂಥದ್ದು. ಈ ಒಂದು ಜಲಾಶಯವನ್ನ ಹೂಳನ್ನು ತಡೆಗಟ್ಟಲಿಕ್ಕೆ, ಅಂದ್ರೆ ತುಂಗಭದ್ರಾ ಜಲಾಶಯಕ್ಕೆ ಹೂಳನ್ನು ತಡೆಗಟ್ಟಲಿಕ್ಕೆ ಈ ಒಂದು ಜಲಾಶಯವನ್ನ ಮಾಡತಕ್ಕಂಥ ಜಲಾಶಯದಲ್ಲಿ 0.4 TMC ಅಷ್ಟು ಜಲಾಶಯದಲ್ಲಿ ಹೂಳಿರ್ತಕ್ಕಂಥದ್ದು. ಒಟ್ಟಿನಂತಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇದ್ರೂ ಕೂಡ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಹಿರೇಹಳ್ಳ ಜಲಾಶಯಕ್ಕೆ ಕಳೆದ 1 ತಿಂಗಳಿಂದ ಏನು ಯಲಬುರ್ಗಾ ಕುಕ್ನೂರು ತಾಲೂಕಿನಲ್ಲಿ ಮಳೆ ಆಯಿತು, ಮತ್ತೊಂದು ಕಡೆ ಗದಗ ಜಿಲ್ಲೆಯಲ್ಲಿ ಮಳೆ ಆಯಿತು. ಆ ಒಂದು ಮಳೆಯಿಂದಾಗಿ ಈಗ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬಂದಿರತಕ್ಕಂಥ ಜಲಾಶಯ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿದೆ. ಇದರಿಂದಾಗಿ ಸಹಜವಾಗಿಯೇ ಈ ಭಾಗದ ರೈತರು ಸಂತಸದಲ್ಲಿದ್ದಾರೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡೇಶ್ವರ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.